ಗೈಸ್, ಮೊದಲು ವಿಡಿಯೋ ಎಡಿಟಿಂಗ್ ಹೇಗಿದೆ ಅಂತ ನೋಡ್ಕೊಂಬನ್ನಿ. ವಿಡಿಯೋ ಎಡಿಟಿಂಗ್ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜಸ್ಟ್ 3 ನಿಮಿಷದಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಬಹುದು. ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಎಡಿಟಿಂಗ್ ಯಾವ ತರ ಮಾಡೋದು ಅಂತ ನೋಡೋಣ. ನನ್ನ ವಿಡಿಯೋ ಕೆಳಗಡೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಇರುತ್ತೆ, ಹೋಗಿ ಕ್ಲಿಕ್ ಮಾಡ್ಕೊರಿ. ಈ ತರ ಪ್ರಾಜೆಕ್ಟ್ ಓಪನ್ ಆಗುತ್ತೆ. ಜಸ್ಟ್ ಏನಿಲ್ಲ, ಟೆಕ್ಸ್ಟ್ ಹಾಕೋದಿಲ್ಲ, ಏನಿಲ್ಲ, ಜಸ್ಟ್ ಫೋಟೋ ಮಾತ್ರ ರಿಮೂವ್ ಮಾಡೋದು. ಈ ತರ ಇರುತ್ತೆ. ಜಸ್ಟ್ ಫೋಟೋ ಮತ್ತೆ ಸಾಂಗ್ ನಿಮ್ಗೆ ಇದೆ ಬೇಕಂದ್ರೆ ಸಾಂಗ್ ಇದೆ ಮಾಡ್ಬೋದು, ಇಲ್ಲ ಚೇಂಜ್ ಮಾಡ್ಕೋಬಹುದು. ಫೋಟೋ ಯಾವ ತರ ಚೇಂಜ್ ಮಾಡ್ಕೋದು ಅಂತ ನೋಡೋಣ ಬನ್ನಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಸೈನ್ ಪೇಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಅಥವಾ ನಂಬರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆಗುತ್ತೆ. ನಿಮ್ಗೆ ಇಷ್ಟ ಆಗಿರೋ ಫೋಟೋ ಸೆಲೆಕ್ಟ್ ಮಾಡ್ಕೋಬಹುದು. ಇದೇ ತರ ಬೇಕಂದ್ರೆ ನನ್ನ ವಿಡಿಯೋ ಕೆಳಗಡೆ ಈ ಫಾಂಟ್ ಲಿಂಕ್ ಅನ್ನು ಕೊಡುತ್ತೇನೆ. ಸೊ ನೀವು ಕೂಡ ಜೆಮಿನಿ ಅಕೌಂಟ್ ಅಲ್ಲಿ ಹೋಗಿ ಕ್ರಿಯೇಟ್ ಮಾಡ್ಕೋಬಹುದು. ಸೇಮ್ ಟು ಸೇಮ್ ಜೈಬೀಮ್ ತರ. ಇದೇ ತರ ಫೋಟೋ ಬೇಕಂದ್ರೆ ಎಡಿಟಿಂಗ್ ಕೂಡ ಮಾಡ್ಕೋಬಹುದು. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಕ್ಲಿಕ್ ಮಾಡ್ಕೊಡಿ. ನಾನು ಸದ್ಯಕ್ಕೆ ಇದನ್ನು ಕ್ಲಿಕ್ ಮಾಡ್ತಾ ಇದೀನಿ. ಪ್ಲಸ್ ಐಕನ್ ಇದೆ ಅಲ್ವಾ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಗುತ್ತೆ. ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದು ನೆಕ್ಸ್ಟ್ ಸೇಮ್ ಟು ಸೇಮ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರ ಕಲರ್ ಅಂಡ್ ಫೀಡ್ ಅಂತ ಇರುತ್ತೆ. ಸೇಮ್ ಪ್ರೊಸೆಸ್ ಇದೇ ತರ ಮಾಡಬೇಕು. ಕ್ಲಿಕ್ ಮಾಡಿ, ಮತ್ತೆ ನಂಬರ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಫೋಟೋ ಬೇಕಾಗುತ್ತೆ ಆ ಫೋಟೋ ಹಾಕೋರಿ. ನಾನು ಸದ್ಯಕ್ಕೆ ನೆಕ್ಸ್ಟ್ ಫೋಟೋ ಹಾಕಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೇಮ್ ಟು ಸೇಮ್ ಇದೆ ಪ್ರೋಸೆಸ್ ಮಾಡಿ. ಸೇಮ್ ಎಲ್ಲ ಫೋಟೋನು ರಿಮೂವ್ ಮಾಡ್ಕೋರಿ. ಸೊ ನಾ 2 ಫೋಟೋ ತೋರಿಸಿದ್ದೀನಿ ಎಕ್ಸಾಂಪಲ್ಗಾಗಿ. ಸೊ ಇದೇ ತರ ನೀವು ಎಡಿಟ್ ಮಾಡ್ಕೋರಿ. ಅಡ್ಮಿಷನ್ ಎಲ್ಲ ಇದಾಗುತ್ತೆ. ಎಡಿಟಿಂಗ್ ಆದ್ಮೇಲೆ ಇಲ್ಲಿ ಮೇಲೆ 3ನೇ ಆಪ್ಷನ್ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ 100+ ಮೇಲೆ ಒಂದು ಕ್ಯಾಮ್ರಾ ಇದೆ ಅಲ್ಲ, ಅದನ್ನ ಕ್ಲಿಕ್ ಮಾಡ್ಕೋರಿ. ಅವಾಗ ಫುಲ್ ಸ್ಕ್ರೀನ್ ವಿಡಿಯೋ ಓಪನ್ ಆಗುತ್ತೆ. ಈ ತರ ಓಪನ್ ಆಗುತ್ತೆ ಅಲ್ವಾ. ಈ ತರ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಇನ್ನ ಯಾವ ತರ ಡೌನ್ಲೋಡಿಂಗ್ ಮಾಡೋದಂತ ನೋಡೋಣ. ಮೇಲೆ ಸೆಟ್ಟಿಂಗ್ ಐಕನ್ ಬಾಜು ಒಂದು ಅಪ್ಲಿಕೇಶನ್ ಇದೆ, ಕ್ಲಿಕ್ ಮಾಡಿ. ಕ್ಲಿಕ್ ಆದ್ಮೇಲೆ 1080p ಇಟ್ಕೋರಿ. ಹೈಯೆಸ್ಟ್ ಬೇಕಂದ್ರ 4K ಸಪೋರ್ಟ್ ಹಾಕೋದ್ರೆ 4K ಇಟ್ಕೋರಿ. ನನ್ನ ಪ್ರಕಾರ 1080p ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಎಕ್ಸ್ಪೋರ್ಟಿಂಗ್ ಅಂತ ಇರುತ್ತೆ, ಎಕ್ಸ್ಪೋರ್ಟಿಂಗ್ ಮಾಡಿ. ಈ ತರ ಡೌನ್ಲೋಡಿಂಗ್ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇದೇ ತರ ವಿಡಿಯೋ ಎಡಿಟಿಂಗ್ ಬರ್ತಾ ಇರುತ್ತೆ. ನೀವು ಕೂಡ ಇದೇ ತರ ಎಡಿಟಿಂಗ್ ಮಾಡ್ಬೋದು, ಕಲ್ಕೋಬಹುದು. ನೀವು ಕೂಡ ಎಡಿಟಿಂಗ್ ಮಾಡ್ಬೋದು. ಮೊದಲು ಯಾರು ಲೈಕ್ ಕಮೆಂಟ್ ಮಾಡ್ತೀರಾ ಅವ್ರಿಗೆ ಒಂದು ವಿಡಿಯೋ ಎಡಿಟಿಂಗ್ ಮಾಡಿ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನೋಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಇವು ಚೆನ್ನಾಗಿದೆ ಎಡಿಟಿಂಗ್, ಒಂದ್ಸಲ ನೋಡಿ.